ಇವತ್ತು ನಮ್ಮ ಹಾರ್ಕ್ನಾಳಲ್ಲಿ ಹಾವಿಡ್ಯಾಕ್ ಹೋದಾಗ ಹಿಂಗಕತೆ ಅಂತ ಅನ್ಕೊಂಡೇ ಇರಲಿಲ್ಲ. ಇಲ್ವಾಗ ನಾ ಕೊನೆ ತನಕ ನೋಡಿ. ನಮಸ್ಕಾರ ಕರ್ನಾಟಕ, ನಾನು ಕನ್ನಡಿಗ. ಕೊನೆ ತನಕ ಅಂತ ಹೇಳ್ತಾ ನಮ್ಮ ಓಣಿ ದಾರಿಲಿ ಬಹಳ ದಿನದಿಂದ ದೈತ್ಯವಾದ ನಾಗರ ಅಡ್ಡಾಡ್ತಿತ್ತು. ಅದನ್ನು ನೋಡಿದಂಥ ಜನಗಳೆಲ್ಲ ಬಹಳ ಭಯಭೀತವಾಗಿತ್ತು. ಆದರೂ ಕೂಡ ಯುವ ಜನತೆ ಅದನ್ನು ಒಂದೇ ಗಳಿಗೆಯಲ್ಲಿ ಹೊಡೆದು ಮುಗಿಸ್ಬೋದಿತ್ತು. ಆದರೆ ಮಾನವೀಯತೆ ಎಂಬ ಒಳ್ಳೆಯ ಮನಸ್ಸವರನ್ನ ತಡೆದು ನಿಲ್ಲಿಸಿತ್ತು. ಅದಕ್ಕಾಗಿಯೇ ನನ್ನ ಚಿಕ್ಕಪ್ಪನಾದ ಹಾವೇರಿ ಸಣ್ಣಬಸವರಾಜಪ್ಪ ಮತ್ತೆ ಓಣಿಯ ಜನಗಳೆಲ್ಲ ಸೇರಿ ಹಾವು ಹಿಡಿಯಲೆಂದೇ ನಿಪುಣರಾಗಿರುವ ನಾಗರಾಜ್ ಹಿರೇಮಠ ಅವರನ್ನ ಕರೆಸಿದ್ರು. ಆ ಒಂದು ವಿಸ್ಮಯತೆಯನ್ನ ನಿಮ್ಗೂ ಕೂಡ ತೋರಿಸ್ಬೇಕಂತಂದು ನಾನು ವಿಡಿಯೋ ಮಾಡಕಂತ ಹೋಗಿದ್ದೆ. ಆದ್ರೆ ಆ ವಿಡಿಯೋ ಬರ್ತಿದ್ದಂಗೆ ಆ ಹಾವು ಮಣ್ಣಿನೊಳಗಡೆ ಅವಿತುಕೊಂಡಿತ್ತು. ಆದ್ರೂ ಕೂಡ ಅದನ್ನ ರಕ್ಷಣೆ ಮಾಡಬೇಕೆಂಬ ಒಳ್ಳೆಯ ದೃಷ್ಟಿ ಅಡಿಯಲ್ಲಿ ನಿರಂತರ ಪ್ರಯತ್ನ ಜರುಗಿತ್ತು. ಆ ಸರ್ಪವನ್ನು ರಕ್ಷಿಸಬೇಕೆಂಬ ಸತತ ಪ್ರಯತ್ನದ ಅಡಿಯಲ್ಲಿ ಒಮ್ಮೆ ಕಷ್ಟಪಟ್ಟು ಅದರ ಬಾಲವನ್ನು ಹಿಡಿದುಕೊಂಡರೂ ಕೂಡ ಆ ಕಳ್ಳ ಹಾವು ನಮ್ಮ ಕೈ ಜಾರಿ ಇನ್ನಷ್ಟು ಬೋನಿನೊಳಗಡೆ ಅವಿತುಕೊಂಡಿತ್ತು. ಸಂತಸ ಪಡುವಂತಹ ವಿಷಯವೇನೆಂದ್ರೆ, ನಮ್ಮ ಹಾರಕನಾಳಿನ ಹಲವಾರು ಯುವಕರು ಅದನ್ನ ರಕ್ಷಿಸಲೆಂದು ಕಾತುರದಿಂದ ಕೈ ಜೋಡಿಸಿದ್ರು. ಅಂತೂ ಇಂತೂ ಸತತ ಪ್ರಯತ್ನದಿಂದ ಆ ಹಾವು ಸಿಕ್ಕೇ ಬಿಡ್ತು. ಸಿಗದೇನ ಸಿಕ್ತು. ವಿಡಿಯೋ ಮಾಡಕತ್ತಿರೋದ್ ನೋಡಿ ನನಗೆ ಹಿಂಗನ್ಬಿಡ್ತು. ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ. ಸರಿ 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 ಎಲ್ಲ ಸರಿ. ಬೇರೆ ಅವೆಲ್ಲವೂ ರಿಯಾಕ್ಷನ್ ಸಡನ್ ಕೊಡ್ತಾರೆ. ಬಟ್ ಇದು ಹಂಗೆ ಮಾಡಲ್ಲ, ವಾರ್ನ್ ಮಾಡುತ್ತೆ. ವಾರ್ನ್ ಮಾಡಿ ಆಮೇಲೆ ಕಟ್ಟಿ ಸಡನ್ ಆಗಿ ಎಂದೂ ಕಚ್ಚಲ್ಲ. ನಾಗರಾವ್ ಮಾತ್ರ ಸಡನ್ ಆಗಿ ಕಚ್ಚಲ್ಲ, ವಾರನ್ ಮಾಡುತ್ತೆ. ಹತ್ರ ಬರಬೇಡ ಅಂತ ಹೇಳುತ್ತೆ. ಬುಸ್ಕುರುದು ಅವಾಜ್ ಮಾಡಿ ಹೆದರ್ಸಿ ದೂರ ಸರಿಯಾಗಿ ದೂರ ಸರಿಯಾಗಿ ನೋಡ್ಬೇಕು. ನಾವು ಹತ್ರ ಹೋದಂಗೆಲ್ಲ ತಾಂಡ ಹಿಂದೆ ಸರಿತದೆ. ಅದು ಅಕ್ಕೂ ಮೀರಿ ನಾವು ಹತ್ರ ಇದ್ರೆ ಕಚ್ಚ. ಆಮೇಲೆ ಅದಕ್ಕೆ ಜೀವಕ್ಕೆ ಭಯ ಅನಿಸಿದ್ರೆ, ಈಗ ನೋಡಿ ನಾನು ಲಾಕ್ ಮಾಡಿ ಹಿಡಿದಾಗ ಅದಕ್ಕೆ ನೋವು ಅನಿಸ್ತು, ಕಚ್ಚಿಲ್ಲ ಅಷ್ಟೇ. ಅಲ್ಲಿವರೆಗೂ ಅದು ಏನೂ ಟಚ್ ಕಡಿಲಿಲ್ಲ. ಹೌದ್ರಾ? ಅದು ಏನು ಆ ಸ್ಟ್ಯಾಚ್ಯೂ ಥರ ನಿಂತ್ಕೊಂಡ್ರೆ ಮೂಮೆಂಟ್ ಆಗದಂಗೆ ಸುಮ್ಮನೆ ಹೋಗ್ತದೆ, ಅದ್ರ ಪಾಡಿಗೆ ಹೋಗಿಬಿಡ್ತದೆ. ಅದೇನು ಮಾಡಲ್ಲ, ಸುಮ್ಮನೆ ಕಚ್ಚಲ್ಲ. ಯಾವಾಗ ಸುಮ್ಮನೆ ಹೋಗಿಬಿಡ್ತದೆ. ಹಾಗೆ ಒಂದು 10 ವರ್ಷ ಅಂತೂ ಇರಬೇಕಿದೆ. 10 ವರ್ಷ ಅಂದರೆ ವಯಸ್ಸಾಗಿದೆ. 20 ವರ್ಷ ದ್ವೇಷ ಅಂತ ಏನಿರಲ್ಲ. 20 ಹಾವಿನ ದ್ವೇಷ, ಅದು ಹಾಡನ್ನ ಹಾಡಿರೋದು. ನಮ್ಮಲ್ಲಿ ಹೆಚ್ಚಾಗಿ ಜನಸಂಖ್ಯೆ ಸಾಯೋದು ಇರೋದೇ ಇದರಲ್ಲಿಂದ. ನಾಗರಾವು, ಕೊಳಕಮಂಡಲ ಎರಡೇ ಜಾಸ್ತಿ. ಅವು ಕೊಳಕಮಂಡಲನೇ ಹೆಚ್ಚಿರುತ್ತೆ. ಇದು ನಾಗರಾವ್ ಅದು ಬೇರೆ. ಅದಕ್ಕೆ ಗರ್ಗಸ ಮಂಡಲ ಅಂತೀವಿ. ಮೃಗೇಂದ್ರ ಹಿಮಟಾಕ್ಸಿನ್ ಪಾಯ್ಸನ್ ಇರ್ತದೆ ಅದರಲ್ಲಿ. ಅದು ಕೊಳಿತಾ ಹೋಗುತ್ತೆ, ಗ್ಯಾಂಗ್ರೇನ್ ಆಗ್ತದೆ, ಅದು ಕಡಿತಲ್ಲ. ಗರ್ಗಸ ಮಂಡಲ ಕಡಿತ ಅಂದರೆ
ಯಾವುದೇ ಹಾವು ಕಡಿದ್ರು ಇಂಜೆಕ್ಷನ್ 1 ತಾಸು 40 ನಿಮಿಷದೊಳಗೆ ಇಂಜೆಕ್ಷನ್. ನಾಗರಾವು, ಕೊಳಕಮಂಡಲ, ಗರಗಸ ಮಂಡಲ, ಆಮೇಲೆ ಈ ಕಟ್ಟಾವು ಇವು ಕಡಿತ ಅಂತಂದರೆ ಭಾಳ ಅಂದರೆ 40 ನಿಮಿಷ ಅಷ್ಟರೊಳಗೆ ನಾವು ಟ್ರೀಟ್ಮೆಂಟ್ ತೊಗೊಂಡಷ್ಟು ಬೇಗ ಗುಣ ಆಗ್ತದೆ. ಅದಕ್ಕಿಂತ ಹೆಚ್ಚಿಗೆ ಸಮಯ ಆಗ್ತಾ ಹೋದಂಗೆಲ್ಲ ಟೈಮ್ ಕಡಿಮೆ ಆಗ್ತದೆ. ಇರೋದ್ರಿಂದ ಅವುಗಳ ಬಗ್ಗೆ ತಿಳ್ಕೊಂಡಿರೋದ್ರಿಂದ ನಮ್ಗೆ ಗೊತ್ತಾಗ್ತದೆ. ಸೊ ಉಳಿದವ್ರಿಗೆಲ್ಲರಿಗೂ ಗೊತ್ತಾಗಲ್ಲ, ಸಾಮಾನ್ಯರಿಗೆಲ್ಲರಿಗೂ ಹಾವು ಅಂದರೆ ಒಂದೇ ರೀತಿ. ಅತಿ ಹೆಚ್ಚು ನಮ್ಮಲ್ಲಿ ನಮ್ಮ ಭಾಗದೊಳಗೆಲ್ಲ ಕಂಡು ಬರುವಂತಹ ಹಾವು ಪ್ರಮುಖವಾಗಿ 4 ರಿಂದ 5 ಹಾವುಗಳು, ವಿಷಕಾರಿ ಹಾವುಗಳು ಹೆಚ್ಚಾಗಿ ಕಂಡು ಬರ್ತಾವೆ. ಅದು ಯಾವುದು ಅಂತಂದ್ರೆ ಒಂದೇದು ಪ್ರಮುಖವಾಗಿ ನಾಗರಹಾವು, ಅದನ್ನು ಬಿಟ್ಟರೆ ನೆಕ್ಸ್ಟ್ ಕೊಳಕಮಂಡಲ, ಅದನ್ನು ಬಿಟ್ಟರೆ ನೆಕ್ಸ್ಟು ಗರಗಸ ಮಂಡಲ ಅಂತೀವಿ ನಾವು. ಅದು ಉರುಬೆಂಜರ ಅಂತಲೂ ಕೂಡ ಹಳ್ಳಿ ಭಾಷೆಗಳಲ್ಲಿ ಕರೀತಾರೆ, ಹಳ್ಳಿಗಳಲ್ಲಿ. ಅದು ಕೂಡ ಪಾಯ್ಸನ್, ಸಿಕ್ಕಾಪಟ್ಟೆ ಹೆವಿ ಡೇಂಜರಸ್. ಅದಾದ ನಂತರ ನೆಕ್ಸ್ಟ್ ಕಟಾವು ಅಂತ ಇದೆ. ಕಟಾವು ಅದು ರಾತ್ರಿ ಸಂಚಾರ ಮಾಡೋದ್ರಿಂದ ಹಗಲು ಹೊತ್ತು ಕಾಣಿಸ್ಕೊಳ್ಳಲ್ಲ. ಇಲ್ಲಿ ಕಾಡು ಔಷಧಿ ಅದು ಇದು ಅವಕ್ಕೆಲ್ಲ ಅದಕ್ಕೆ ಪ್ರಾಮುಖ್ಯತೆ ಕೊಡೋದಕ್ಕಿಂತ ಮೊದಲು ಇಂಜೆಕ್ಷನ್ ತಗೊಳ್ರಿ. ಯಾವುದೇ ಆದ್ರೂ ಕೂಡ, ಯಾವ ಹಾವು ಕಡಿದ್ರೂ ಕೂಡ ಅದನ್ನ ಇಂಜೆಕ್ಷನ್ ತಗೋಬೇಕು. ವೈದ್ಯರಿಗೆ ಹೋಗಿ ಡಾಕ್ಟ್ರಿಗೆ ಹೇಳಿದ್ರೆ PHCಗಳಲ್ಲಿ ಕಂಪಲ್ಸರಿ ನಾಯಿ ಕಡಿದ್ರೆ ಹಾವು ವಿಷ ಒಂದು ಇಂಜೆಕ್ಷನ್ ಒಂದು, ಆಮೇಲೆ ಹಾವಿನ ಇಂಜೆಕ್ಷನ್ ಒಂದು ಕಂಪಲ್ಸರಿ ಇರ್ತವೆ. ಸೊ ಅದನ್ನು ನೀವು ಬಳಸ್ಕೋಬೇಕು. ಹಾಗಾಗಿ ಮೊದಲು ಔಷಧಿ, ಮಂತ್ರ, ಮದ್ದು, ದಾರ ಅವೆಲ್ಲ ಕಾಡು ಔಷಧಿಗಳು, ನಾಟಿ ಔಷಧಿಗಳನ್ನು ನೆಕ್ಸ್ಟ್ ನೀವು ತೊಗೊಳ್ಬೇಕಂದ್ರೆ ಅದು ನಿಮ್ಮ ಬಿಟ್ಟಂಥ ವಿಚಾರ. ಮೊದಲಿಗೆ ನಾವು ಇಂಜೆಕ್ಷನ್ ತೊಗೋಬೇಕು, ಅದು ಇಂಪಾರ್ಟೆಂಟ್ ಇರ್ತದೆ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಲಭ್ಯ ಇರ್ತದೆ, ಯಾವುದು ನಾಯಿದೊಂದು, ಹಾವಿಂದೊಂದು. ಹಾಗಾಗಿ ಯಾವುದೇ ಹಾವು ಕಡೀಲಿ ಫಸ್ಟಿಗೆ ಹೋಗಿ ಡಾಕ್ಟರ್ ಹತ್ರ ಯಾವ ಥರ ಇತ್ತು ಅನ್ನೋದನ್ನು ಹೇಳಬೇಕು. ಹಾವು ಎಂಥದಿತ್ತು, ಹಸಿರುದಿತ್ತು, ಕರಿದಿತ್ತು, ನಾಗರಾವು, ಕೊಳಕಮಂಡಲನು, ಕಟ್ಟಾವು, ಅದನ್ನೆಲ್ಲ ತಿಳಿಸ್ಬೇಕಾಗ್ತದೆ. ಇಲ್ಲೊಂದು ಫೋಟೋ ತಗೋಬೇಕು. ಇಲ್ಲಾಂದರೆ ಈ ಥರ ಇತ್ತು ಅನ್ನೋದನ್ನು ಹೇಳಿದರೆ ಅವರು ಬೇಗನೆ ಚಿಕಿತ್ಸೆ ಕೊಡೋಕೆ ಅನುಕೂಲ ಆಗ್ತದೆ. ಯಾಕಂದರೆ ರಕ್ತದ ಮುಖಾಂತರ ಸೇರೋ ವಿಷ ಒಂದಿದೆ, ಮಾಂಸಖಂಡದ ಮೇಲೆ ಪರಿಣಾಮ ಬೀರುವಂಥದ್ದು ಒಂದು ವಿಷ ಇದೆ. ಹಾಗಾಗಿ ಅವುಗಳು ಯಾವುದು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಅವರು ಅದೆಲ್ಲ ಪರಿಶೀಲನೆ ಟೆಸ್ಟ್ ಮಾಡಿಕೊಂಡು ಅದು ರಿಸಲ್ಟ್ ಬಂದ ಮೇಲೆ ಇವ್ರು ಇಂಜೆಕ್ಷನ್ ಕೊಡೋಷ್ಟರಲ್ಲಿ ಸಮಯ ಆಗೋಗ್ತದೆ. ಅದು ಯಾವ ಹಾವು ಅನ್ನೋದು ಗೊತ್ತಾಯಿತು ಅಂದರೆ ತಕ್ಷಣವೇ ಇಂಜೆಕ್ಷನ್ ಕೊಡ್ತಾರೆ. ಸೊ ಬದುಕುವ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಅವುಗಳಿಂದ ದೂರ ಇರಬೇಕು, ರಕ್ಷಣೆ ಮಾಡಬೇಕು ಅಷ್ಟೇ. ನಿಮಗೆ ನಮ್ಮ ಹಾರ್ಪಣ ಗ್ರಾಮಸ್ಥ ಪರವಾಗಿ ಹಾಗೂ ಈ ಕಣ್ಣಿಗೆ ಕಾಣದಿರ್ತಕ್ಕ ಜೀವಿಗಳ ಪರವಾಗಿ ಎಲ್ಲರ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ. ಇವ್ರ ಪರಿಚಯ ಬಂದ್ಬಿಟ್ಟು ಇಲ್ಲೇ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಊರು, ಇಲ್ಲಿಂದ ಒಂದು 8 ಕಿಲೋಮೀಟರ್ ಇರ್ಬೋದು, ಬೂದ್ನೂರು ಅಂತೇಳಿ. ಇವರು ಉರಗ ಸಂರಕ್ಷಕರಿರ್ತಕ್ಕ ನಾಗರಸ್ವಾಮಿ ಅಂತಂದೇಳಿ. ನಮ್ಮ ತಮ್ಮ ಏನೋ ನೋಡಿದ್ನಂತೆ ಇವ್ರನ್ನ ಅಲ್ಲಿ ಹಾವು ರೆಸ್ಕ್ಯೂ ಮಾಡ್ಕೊಂಬಿಟ್ಟು ಸಂರಕ್ಷಣೆ ಮಾಡಿಬಿಟ್ಟು ಅರಣ್ಯಕ್ಕೆ ಬಿಡುವಾಗ ಅಲ್ಲಿ ಕಂಡಿದ್ದಂತೆ. ಅವಾಗ ನಂಬರ್ ತಂದಂತೆ. ಇಲ್ಲಿ ಬಂದ್ಬಿಟ್ಲೆ ಇಲ್ಲಿ ಒಂದು ವಾರ ಇತ್ತಂತೆ, ಒಂದು ವಾರದಿಂದ ಕಾಯ್ತಂತೆ. ಅದಕ್ಕೆ ಜನ ನೋಡಿ ಗಾಬರಿಗೆ ಹೊಡೆಯೋದು ಬೇಡ ಅಂತಂದೇಳಿ ನನಗೆ ಭಾಳ ಖುಷಿ ಆಯ್ತಂದ್ರೆ ಈಗ ನಮ್ಮ ಮೇರೆ ಜನಕ್ಕೆ ನಾನು ಭಾಳ ಧನ್ಯವಾದ ಹೇಳ್ತೆ. ಯಾಕಂದ್ರೆ ಇನ್ನೂವರೆಗೆ ಆದ್ರೂ ಅದು ಹೊರ ಬಂದ್ರು ಯಾರು ಹೊಡೆದಿಲ್ಲ. ಭಾಳ ಖುಷಿ ಅದು ಭಾಳ ಇಂಪಾರ್ಟೆಂಟು. ಎಲ್ಲರೂ ಕೂಡ ಮಾನವೀಯತೆ ಮೆರೆದಿದ್ರೆ ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮೂರಿನ ಎಲ್ಲ ಗ್ರಾಮಸ್ಥರು ಮತ್ತು ನಮ್ಮೂರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದಿದ್ದಾರೆ, ಹಾಗೂ ಸದಸ್ಯರಾಗಿರ್ತಾರೆ ರಾಜಣ್ಣ ಅವರು ಬಂದರೆ ಎಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಸಪೋರ್ಟಿವ್ ಆಗಿದ್ದಾರೆ. ಒಂದೇ ಒಂದು ಅದು ಹೇಳಕ್ಕಂದ್ರೆ ಒಂದೇ ಒಂದು ಹಾವು ಇರ್ಬೋದು, ಆದರೆ ಅದಕ್ಕೊಂದು ಜೀವ ಇದೆ. ನಮ್ಮ ರೀತಿಯೇ ಅದು ಕೂಡ ಇಲ್ಲಿ ಭೂಮಿ ಮೇಲೆ ಬದುಕೋ ಒಂದು ಹಕ್ಕಿದೆ ಅಂತ ಹೇಳಿ ಎಲ್ಲರೂ ಕೂಡ ಅದನ್ನು ಸಂರಕ್ಷಣೆ ಮಾಡೋಕ್ಕೆ ತಾವೆಲ್ಲರೂ ಬಂದಿದ್ದಾರೆ. ಮತ್ತೊಂದು ಸಲ ಧನ್ಯವಾದಗಳು. ಕಾರಣದಿಂದ ಇದನ್ನು ನೋಡಿಬಿಟ್ಟು ಹುಡುಗರು ನಾನು ಹಿಡಿತೀನಿ ಆ ಥರ ಮಾಡ್ಬೋದಲ್ಲ ಅಂಥೇಳಿ ಆ ಥರ ಸಾಹಸಕ್ಕೆ ಕೈ ಹಾಕಬೇಡಿ. ಯಾಕಂತಂದರೆ ಸತ್ತಿದ್ದಾರೆ. ನಾನು ಎಷ್ಟೋ ಹಿಡಿದಿದ್ದೇನೆ ಅಂದ್ರೂ ನನಗೂ ಭಯ ಇರುತ್ತೆ. ಯಾಕಂತ ಹೇಳಿದ್ರೆ 1 ಸೆಕೆಂಡಲ್ಲಿ ಹೊಡಿತು ಅಂತ ಹೇಳಿದ್ರೆ ಮುಗಿತು, ಯಾರು ಬರೋದು, ಕರೆದವ್ರು ಇರಲ್ಲ, ಹೇಳಿದವ್ರು ಇರಲ್ಲ, ಕರೆಸೋರು ಇರಲ್ಲ. ನಮ್ಮ ಜೀವಕ್ಕೆ ನಾವೇ ಹೊಣೆಗಾರ ಇರ್ತೀವಿ. ಹೆಚ್ಚು ಕಡಿಮೆ ಯಾಮಾರಿದರೆ ಅದ್ರ ಜೀವ ನನ್ನ ಕೈಯಾಗಿ, ನನ್ನ ಜೀವ ಅದ್ರ ಕೈಯಾಗಿರ್ತದೆ. ಸೊ ಆ ಕಾರಣದಿಂದ ಎಂಥ ರೆಸ್ಕ್ಯೂ ಮಾಡ್ತೀವಿ ಅಂದ್ರೂ ಕೂಡ ಅದು ಸ್ವಲ್ಪ ಸಮಯ ನಾವು ಯಾಮಾರಿದೆ, ನಮ್ಮ ಲಕ್ಷ್ಯ ಏನಾದರೂ ಗಮನ ಆ ಕಡೆ ಈ ಕಡೆ ವಹಿಸಿದ್ವಿ ಅಂದರೆ ಅದು ತನ್ನ ಕೆಲಸ ಮಾಡಬೇಕು. ಅದರಲ್ಲಿ ಅದಕ್ಕೆ ಗೊತ್ತಿರಲ್ಲ, ನಾನು ಹಿಡಿತೀನಿ ಅನ್ನೋದು ಗೊತ್ತಿರಲ್ಲ, ಹೊಡಿತೀನಿ ಅಂತಲೂ ಗೊತ್ತಿರಲ್ಲ. ಏನು ರಿಯಾಕ್ಷನ್ ಮಾಡಬೇಕು ಅದು ಮಾಡೇ ಮಾಡೋದು. ಆಮೇಲೆ ಹೆಂಗೆ ಹಿಡಿಬೇಕು, ಎಲ್ಲಿ ಹಿಡಿಬೇಕು, ಯಾವ ರೀತಿ ಹಿಡಿಬೇಕು ಅನ್ನೋದು ಗೊತ್ತಿದ್ರೆ ಮಾತ್ರ ಆಮೇಲೆ ಅದು ವಿಷ ಇಲ್ದಿರೋದು ಅದು ಯಾವ ರೀತಿ ಆ್ಯಕ್ಟಿವ್ ಆಗಿರ್ತೈತಿ ಅದನ್ನು ನೋಡ್ಕೊಂಡು ಹಿಡಿಬೇಕು ಹೊರತು ಸುಮ್ಮನೆ ಹಿಡಿಯೋಕ್ಕಾಗಲ್ಲ, ಏನಾಗಲ್ಲ. ಬರ್ತದೆ ಅದು ಉಭಯವಾಸಿ ಜೀವಿ, ಉಭಯವಾಸಿ ಪ್ರಾಣಿ. ಉಭಯವಾಸಿ ಅಂದರೆ ನೀರಲ್ಲೂ ಬರ್ತದೆ, ಭೂಮಿ ಮೇಲೂ ಬರ್ತದೆ. ನೀರಲ್ಲಿದ್ದಾಗಲೂ ಅದಕ್ಕೆ ಕೆಲವು ಸಮಯ ಉಸಿರನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಇರುತ್ತೆ, ಆ ಗ್ರಂಥಿಗಳು ಅದರಲ್ಲಿ ಇರ್ತವೆ. ಸೊ ಆ ಕಾರಣದಿಂದ ಬದುಕುತ್ತೆ, ಅದೇನು ತೊಂದರೆ ಇಲ್ಲ. ಈ ಥರ ಚೀಲದಲ್ಲಿ ಡಬ್ಬೆಗಳಲ್ಲಿ ಆ ಥರ ಇದ್ದರೆ ಮಾಡ್ತೀವಿ, ಆ ಥರನೂ ಮಾಡಿರ್ತೀವಿ, ಏನಾಗಲ್ಲ, ಬದುಕುತ್ತೆ. ಹಾಗೇನೆ ಎಂಥ ಹಿಡಿತಾ ಇದ್ದಾವೆ ಅಂತೇಳಿ
ಈ ಥರ ಅವರು ರೆಸ್ಕ್ಯೂ ಮಾಡಿದಾದ್ಮೇಲೆ ಫಸ್ಟ್ ಅದು ಮಾಡಬೇಕಾ ಮಾಡಿಬಿಡ್ಬೇಕು. ರೆಸ್ಕ್ಯೂ ಮಾಡಿಟ್ಟು ಆಮೇಲೆ ನೀವು ಬೇಕಾದಷ್ಟು ಸ್ಪೀಚ್ ಕೊಡಿ, ಬೇಕಾದಷ್ಟು ಹೇಳ್ರಿ, ಮಾತಾಡಿ ನಡೀತದೆ. ಸೊ ಅದು ಕೈಯಲ್ಲಿದ್ದಾಗ ಯಾವುದೇ ರೀತಿ ವಿಡಿಯೋ ಮಾಡೋದಾಗಲಿ, ವಿಡಿಯೋ ಕಡೆ ಗಮನ ಕೊಡೋದಾಗಲಿ, ಯಾಕಂದ್ರೆ ಅದು ಕೈಯಾಗಿದ್ದಾಗ ಅದನ್ನ ಮೊದಲು ಅದರ ರಕ್ಷಣೆ ಮಾಡಬೇಕು. ರಕ್ಷಣೆ ಮಾಡಿದ ಮೇಲೆ ಮಾತಾಡಬೇಕು, ಅದ್ರ ಬಗ್ಗೆ ತಿಳಿಸ್ಬೇಕು. ಹೊರತಾಗಿ ಅದು ಕೈಯಾಗಿ ಇಟ್ಕೊಂಡು ಶೋ ಆಫ್ ಕೊಡೋದಾಗಲಿ, ವಿಡಿಯೋಕ್ಕೆ ಪ್ರದರ್ಶನ ಮಾಡೋದಾಗಲಿ ಮಾಡಬಾರ್ದು. ಅದು ತಪ್ಪಾಗ್ತದೆ. ಸ್ವಲ್ಪ ಯಾಮಾರಿದ್ರೆ ಅದು ಕಚ್ಚಿಬಿಡ್ತದೆ. ಕಚ್ಚಿತಂದ್ರೆ ಜೀವಕ್ಕೆ ಹಾಗಾಗಿ ತುಂಬಾ ಜನ ಹಿಡಿಯೋಕೆ ಹೋದಾಗಲೂ ಕಚ್ಚಿಸ್ಕೊಂಡಿದ್ದಾರೆ. ನಾನೀಗ ಸುಮಾರು ಒಂದು 5,000ಕ್ಕಿಂತ ಅಧಿಕವಾಗಿ ಹೆಚ್ಚಿನ ಹಿಡಿದಿದ್ದೇನೆ ಹಾವುಗಳನ್ನು. ಎಲ್ಲ ಜಾತಿ ಹಾವುಗಳನ್ನು ಹಿಡಿದಿದ್ದೇನೆ. ಕಾಳಿಂಗ ಸರ್ಪವೊಂದನ್ನು ಬಿಟ್ಟು ನಮ್ಮ ಭಾಗದಲ್ಲಿ ಇಲ್ಲ. ಸೊ ಆ ಕಾರಣದಿಂದ ಅದು ಒಂದನ್ನು ಬಿಟ್ಟು ಉಳಿದೆಲ್ಲ ಹಾವುಗಳ ರಕ್ಷಣೆಯನ್ನು ಮಾಡಿದೆ. ಎಷ್ಟು ಜಾತಿ ಹಾವುಗಳಿದಾವೋ ಅಷ್ಟು ಜಾತಿ ಹಾವುಗಳನ್ನು ಸಂರಕ್ಷಣೆ ಮಾಡಿದೆ. ಇಂದಿನವರೆಗೂ ನನಗೊಂದು ಹಾವು ಕಚ್ಚಿಲ್ಲ. ಸೊ ಯಾಕಂತ ಹೇಳಿದ್ರೆ ನಾವು ಅದನ್ನು ರೆಸ್ಕ್ಯೂ ಮಾಡುವಂಥ ವಿಧಾನದೊಳಗಿರುತ್ತೆ. ನಾವು ಮಾಡುವಂಥ ಆ ಕೆಲಸದೊಳಗೆ ನಾವು ಕರೆಕ್ಟ್ ಅದು ಫಸ್ಟ್ ಅದು ಮಾಡಬೇಕು. ಆಮೇಲೆ ನಾವೆಲ್ಲ ಮಾಡಬೇಕು ತಿಳಿಸ್ಬೇಕು ಹೊರತು ಅದು ಕೈಯಾಗಿದ್ದಾಗಲೇ ಮಾಡೋಕ್ಕೆ ಹೋಗಬಾರ್ದು. ಆ ಕಾರಣ ಹಾಗಾಗಿ ಇದನ್ನು ರೆಸ್ಕ್ಯೂ ಮಾಡೋವ್ರಿಗೂ ಕೂಡ ಹೇಳ್ತೀನಿ, ನಿಮ್ಮ ಜೀವ ರಕ್ಷಣೆ ನಿಮಗೆ ಗಮನ ಇರಲಿ ಯಾವಾಗಲೂ. ಹಾಗಾಗಿ ನಿಮ್ಮ ರಕ್ಷಣೆಯನ್ನು ನೋಡ್ಕೊಡ್ರಿ, ಅದರ ಜೀವವನ್ನು ಉಳಿಸಿ. ಅದ್ರ ಜೀವ ಉಳ್ಸಕ್ಕೆ ಹೋಗಿ ನಿಮ್ಮ ಜೀವವನ್ನು ಕಳ್ಕೊಳ್ಳೋದು ಬೇಡ. ಬರೀ ಆಮೇಲೆ ಧೈರ್ಯ ಮಾಡ್ಬೋದು. ಆಮೇಲೆ ಇದನ್ನೆಲ್ಲರೂ ಮಾಡ್ಲಿಕ್ಕೆ ಆಗಲ್ಲ. ಧೈರ್ಯ ಅವ್ರಿಗೆ ಧೈರ್ಯ ಇದೆ, ಆಮೇಲೆ ಗರುಡ್ರಿಕೆ ಇದೆ, ಎಲ್ಲ ಹಿಡಿತಾರೆ, ಅವೆಲ್ಲ ಸುಳ್ಳು. ಆ ಥರ ಎಲ್ಲ ಏನಿರಲ್ಲ, ತಿಳ್ಕೊಂಡಿರ್ಬೇಕು ಮಾತ್ರ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ನಿಮಗೂ ಕೂಡ ಎಲ್ಲಾದರೂ ಹಾವುಗಳು ಕಾಣಿಸಿದ್ರೆ ಅವುಗಳನ್ನ ಹೊಡೆದು ಬಡ್ದು ಹಿಂಸೆ ಮಾಡೋ ಬದಲು ಇಂಥವ್ರನ್ನ ಕರೆಸಿ ಆದಷ್ಟು ರಕ್ಷಣೆ ಮಾಡಿ. ಯಾಕಂದರೆ ಅವುಗಳಿಗೂ ಕೂಡ ನಮಗೆ ಜೀವ ಇರುತ್ತೆ, ಅವುಗಳನ್ನು ಕೂಡ ಬದುಕೋಕ್ಕೆ ಅವಕಾಶ ಮಾಡಿಕೊಡ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಅಂತೂ ಇಂತೂ ನಾವು ಸಂರಕ್ಷಿಸಿದ್ದ ಹಾವನ್ನು ನಮ್ಮೂರಿನ ಹತ್ತಿರವಿರುವ ಕಾಡಿನೊಳಗೆ ಹೋಗಿ ಅದಕ್ಕೂ ಕೂಡ ಬದುಕಲು ಅವಕಾಶ ಮಾಡಿಕೊಟ್ವಿ. ಹೀಗೆ ಉತ್ತಮವಾದ ಕಂಟೆಂಟ್ಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.